ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಬಿಟಿಎನ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜಿಎಫ್ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಕೆಟಿವಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಲೋಕ ಅದಾಲತ್ನಲ್ಲಿ ಹೆಚ್ಚೆಚ್ಚು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ. ನ್ಯಾಯಮೂರ್ತಿ ಎಸ್ ಬಗಾಡೆ. ಸೆಪ್ಟೆಂಬರ್ 17ರಂದು ಶ್ರೀ ಮಹರ್ಷಿ ವಿಶ್ವಕರ್ಮ ಜಯಂತಿ. ಭಾವಚಿತ್ರದ ಮೆರವಣಿಗೆ, ಬ್ರಹ್ಮ ಗಣೇಶ್. ಹಿಂದಿ ವರ್ಧಮಾನ ಶಾಲೆಯಲ್ಲಿ ಹಿಂದಿ ದಿವಸಾಚರಣೆ. ದೇಶದ ಐಕ್ಯತೆ ಗಟ್ಟಿಗೊಳಿಸಲು ಹಿಂದಿ ಭಾಷೆ ಬಳಕೆ ಅಗತ್ಯ. ಅಶೋಕ್ ಕುಮಾರ್. ಕೇಸರಿ ಗಜಾನನ ಯುವಕ ಮಂಡಳಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಭಿಮಾನಿ ಬಳಗ ವತಿಯಿಂದ ಅನ್ನ ಸಂತರ್ಪಣೆ. ಶ್ರೀ ಗಜಾನನ ಯುವಕ ಸಂಘ ಮೋಚಿವಾಡ ಇವರ ವತಿಯಿಂದ ರಕ್ತದಾನ ಶಿಬಿರ. ಅವಧಿಗೂ ಮುನ್ನ ಎಸಿ ಮೆಹಬೂಬಿ ವರ್ಗಾವಣೆ ಖಂಡಿಸಿ ಮನವಿ. ಮತ್ತು ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮಶೀಲತಾ ಸಚಿವಾಲಯ ಸೇವಾ ಜನಶಿಕ್ಷಣ ಸಂಸ್ಥಾನ ರಾಯಚೂರು ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ. ವಾರ್ತೆಗಳ ವಿವರ. ಲೋಕ ಅದಾಲತ್ನಲ್ಲಿ ಹೆಚ್ಚೆಚ್ಚು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುತ್ತಿರುವುದರಿಂದ ಉಳಿದ ಪ್ರಕರಣಗಳು ರಾಜಿ ಸಂಧಾನಕ್ಕೆ ಬರಬಹುದು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಾರುತಿ ಎಸ್ ಬಗಾಡೆ ಹೇಳಿದರು. ಲೋಕ ಅದಾಲತ್ನಲ್ಲಿ ಹೆಚ್ಚೆಚ್ಚು ಪ್ರಕರಣಗಳನ್ನು ರಾಜಿ ಸಂಧಾನ ಮೂಲಕ ಇತ್ಯರ್ಥಪಡಿಸುತ್ತಿರುವುದರಿಂದ ಉಳಿದ ಪ್ರಕರಣಗಳು ರಾಜಿ ಸಂಧಾನಕ್ಕೆ ಬರಬಹುದು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಾರುತಿ ಎಸ್ ಬಗಾಡೆ ಹೇಳಿದರು. ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಲೋಕ ಅದಾಲತ್ನಲ್ಲಿ ಪ್ರಕರಣಗಳು ಇತ್ಯರ್ಥಪಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಜಿಲ್ಲಾ ನ್ಯಾಯಾಲಯದಲ್ಲಿ ಒಟ್ಟು ಪ್ರಕರಣಗಳು 31,999 ವಿಚಾರಣೆಗೆ ಬಾಕಿ ಇವೆ. ರಾಜಿ ಸಂಧಾನಕ್ಕೆ 5,000 ಪ್ರಕರಣಗಳನ್ನು ರಾಜಿ ಮಾಡಲು ನಿರ್ಧರಿಸಲಾಗಿದೆ. ಅವುಗಳನ್ನು ಅಸಲು, ಜಮೀನು, ಮನೆ ವ್ಯಾಜ್ಯಗಳು, ವಿವಾಹ ವಿಚ್ಛೇದನ, ಹಣಕಾಸಿನ ವ್ಯಾಜ್ಯಗಳು, ಅಪಘಾತಗಳು ವ್ಯಾಜ್ಯಗಳು ಒಳಗೊಂಡಿವೆ. ಇವುಗಳಲ್ಲಿ ಇಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಪಟ್ಟ ಆರೋಪಿಗಳು ಮೇಲ್ಮನವಿ ಸಲ್ಲಿಸಿದ್ದು ರಾಜಿ ಸಂಧಾನ ಮೂಲಕ ಇತ್ಯರ್ಥಪಡಿಸಲಾಗಿದೆ ಎಂದರು. ಸಾರಿಗೆ ಕಚೇರಿಯಲ್ಲಿ ಕರ್ತವ್ಯಕ್ಕೆ ಅನಧಿಕೃತ ಗೈರಾಜಾರಿಯಾಗಿದ್ದ ಚಾಲಕ ಮತ್ತು ನಿರ್ವಾಹಕರನ್ನು ಕರ್ತವ್ಯದಿಂದ ಇಲಾಖೆ ಮುಕ್ತಿಗೊಳಿಸಿತು. ಇದೀಗ ಈ ಪ್ರಕರಣದಲ್ಲಿ ರಾಜಿ ಮಾಡಿಕೊಳ್ಳಲು ನಿಗಮ ಒಪ್ಪಿಕೊಂಡಿದೆ. ಸಾಕಷ್ಟು ವಾಹನ ಅಪಘಾತಗಳು ಇತ್ಯರ್ಥಪಡಿಸಲಾಗಿದೆ. ವಿಮಾ ಕಂಪನಿಯ ಮೂಲಕ ನಗದು ಹಣ ನೀಡಲಾಗಿದೆ ಎಂದರು. ಸಂಜೆಯ ವೇಳೆಗೆ ಸುಮಾರು 4,000 ಮೇಲ್ಪಟ್ಟ ಪ್ರಕರಣಗಳು ರಾಜಿಯಾಗಬಹುದು. ಸಾರ್ವಜನಿಕ ಇದಕ್ಕೆ ಹೆಚ್ಚಿನ ಸಹಕಾರ ನೀಡಿದಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಬಹುದು ಎಂದು ತಿಳಿಸಿದರು. ನ್ಯಾಯಾಲಯದಿಂದ ಹೊರಗಡೆ ನ್ಯಾಯಾಲಯಕ್ಕೆ ಬರಬಹುದಾದ ಪ್ರಕರಣಗಳು ಒಳಗೊಂಡಂತೆ ತಹಸೀಲ್ದಾರ್, ಪಂಚಾಯಿತಿ, ಕಾರ್ಪೊರೇಷನ್ನಲ್ಲಿ ಇರುವ ಪ್ರಕರಣಗಳು ಇತ್ಯರ್ಥಪಡಿಸಲಾಗಿದೆ. ನ್ಯಾಯಾಲಯಕ್ಕೆ ಬರುವ ಪೂರ್ವದಲ್ಲಿಯೇ ಪ್ರಕರಣಗಳನ್ನು ನ್ಯಾಯಾಲಯದ ಹೊರಗಡೆ ಇತ್ಯರ್ಥಪಡಿಸಲಾಗಿದೆ. ಸುಮಾರು 90,000 ಪ್ರಕರಣಗಳು ಇತ್ಯರ್ಥಗೊಂಡಿವೆ ಎಂದರು.
1 second ಸರ್. ಮತ್ತೆ ಜಗಳ ಬಿಡಿ. ಇಲ್ಲಿ ಬರೋದ್ರಿಂದ ಜಗಳ ಬರ್ತದಷ್ಟು ರಾಜಿ ಆದಷ್ಟು ಒಳ್ಳೆಯದು. ಇಲ್ಲ ಅಂದ್ರೆ ಇಲ್ಲಿಂದ ಸುಪ್ರೀಂ ಕೋರ್ಟ್ ಹೋಗೋರಿಗೆ ನಿಮ್ಮ ಮೊಮ್ಮಕ್ಕಳು ಅದು ಇದು ಅದಕ್ಕೆ ಕೈ ಕೊಟ್ಕೊಂಡು ಹೋಗ್ಬೇಕು. ಟೈಮ್ ವೇಸ್ಟು, ದುಡ್ಡು ವೇಸ್ಟು, ಆಮೇಲೆ ಆರೋಗ್ಯನೂ ವೇಸ್ಟು. ನಾಳೆ ಏನಾಗುತ್ತೆ ನಮ್ಮ ಕೇಸು, ನಾಡಿದ್ದು ಏನಾಗುತ್ತೆ ನಮ್ಮ ಕೇಸು ಅಂತ 108 ಸಮಸ್ಯೆಗಳು. ಮನೆಯಲ್ಲಿ ನೆಮ್ಮದಿ ಇರಲ್ಲ. ಹೌದಾ? ಒಂದು ಇಂಚಿಗೋಸ್ಕರ ಒಂದು ದೊಡ್ಡ ಮನೆನೋ ಅಥವಾ 1 ಎಕರೆ ಜಮೀನೋ ಪಡ್ಕೋಬೇಡಿ ಅಂತ ಮುಂದುವರಿಸಿ. ರಾಜೇ ಆದರೆ ಇವತ್ತಿನ ಫಲ ನೀವು ಇವತ್ತೇ ಸಿಗ್ತದೆ. ರಾಜೇ ಆದ ಹೋದರೆ ಇವತ್ತಿನ ಫಲ ಇನ್ನೂ 20 ವರ್ಷ ನಂತರ ಸಿಗ್ತದೆ. ಅಲ್ಲಿವರೆಗೆ ಹಣ ವೇಸ್ಟು, ಟೈಮ್ ವೇಸ್ಟು, ಎಲ್ಲ ವೇಸ್ಟ್ ಆಗ್ತದೆ. ರಾಜೇ ಆಗಿದ್ರೆ ತುಂಬ ಒಳ್ಳೇದಾಗ್ತದೆ. ದೇವರು ಒಳ್ಳೇದು ಮಾಡಿತ್ತು. ಕೈ ಬೆಲಾಯಿಸ್ಕೊಡಿ. ಅಷ್ಟು ಕೊಟ್ಟಿದ್ದಾರೆ. ಎಂಟೈರ್ ಪ್ರಾಪರ್ಟಿ ಇವ್ರ ಹೆಸರಲ್ಲಾಗುತ್ತೆ, ಅವ್ರದ್ದು ಸೇರಿಸಿ. ಈಗ ನ್ಯಾಯಾಲಯಕ್ಕೆ ಇವರು ನ್ಯಾಯ ಕೇಳ್ಕೊಂಡು ಬಂದಿದ್ದಾರೆ. ಅವರು ಕೂಡ ಈಗ ಸಂಧಾನದ ಮೂಲಕ ಈಗ ಅವ್ರು ಸಂಧಾನ ಮಾಡಿದ ಮೇಲೆ ಇಬ್ಬರು ಒಪ್ಕೊಂಡಿದ್ದಾರೆ. ಈಗ ಅವ್ರ ಪ್ರಾಪರ್ಟಿ ಏನಿದೆ ಅವರಿಗೆ ಇವರು ಈ ಒಂದು ಸಂಧಾನದ ಮೂಲಕ ಬಿಟ್ಕೊಡ್ತಾ ಇದ್ದಾರೆ, ಒಪ್ಪಿದ್ದಾರೆ. ಅವ್ರನ್ನೆಲ್ಲ ಸಂಧಾನ ಮಾಡಿ ಈಗ ಇವ್ರದ್ದು 1 ಎಕರೆ 7 ಗುಂಟೆ ಮತ್ತು 2 ಎಕರೆ 12 ಗುಂಟೆ ಜಮೀನು ಇವ್ರ ಹೆಸರಲ್ಲಾಗಿತ್ತು. ಈಗ ಇವ್ರು ಒಪ್ಪಿಕೊಂಡಿದ್ದಾರೆ, ರಾಜ್ಯ ಸಂಧಾನ ಮೂಲಕ ಇವ್ರು ಒಪ್ಪಿಕೊಂಡಿದ್ದಾರೆ. ಈಗ ಅವ್ರ ಹೆಸರಲ್ಲಾಗಿ ಒಪ್ಪಿದ್ದಾರೆ. ಇದು ಒಂದು ಸುಖಾಂತ ಕಂಡಿದೆ ಅಂತಂದೇಳಿ ಹೇಳ್ತಾರೆ. ಇಲ್ಲೊಂದು ಹಾಕಿದ್ದೀವಿ ಬಿಡಿ ಸರ್, ಡ್ರೈವರ್ ಒಂದು ಇತ್ತು ಸರ್. ಇಂದಿನ ರಾಷ್ಟ್ರೀಯ ಬೃಹತ್ ಲೋಕ್ ಅದಾಲತ್ ಆಯೋಜನೆ ಅಂಗವಾಗಿ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಹ ಬೃಹತ್ ಲೋಕ್ ಅದಾಲತ್ತನ್ನು ಏರ್ಪಡಿಸಿದ್ದು, ರಾಯಚೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಇರತಕ್ಕಂತಹ ಒಟ್ಟು ಪ್ರಕರಣಗಳ ಸೇರಿಸಿದರೆ ರಾಯಚೂರು ಜಿಲ್ಲಾವಾರು ಒಟ್ಟು ಪ್ರಕರಣಗಳ ಸಂಖ್ಯೆ 31,999. ಅಂದರೆ ಸುಮಾರು 32,000 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇವೆ. ಈ ವಿಚಾರಣೆಗೆ ಬಾಕಿ ಇರುವಂಥ ಪ್ರಕರಣಗಳನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ರಾಜಿ ಸಂಧಾನದಲ್ಲಿ ಮುಗಿಸುವಗೋಸ್ಕರ ಸುಮಾರು 5,000ದಷ್ಟು ಪ್ರಕರಣಗಳನ್ನು ನಾವು ರಾಜಿಗೋಸ್ಕರ ನಿಶ್ಚಯ ಮಾಡಿದ್ದೆವು. ಅವುಗಳಲ್ಲಿ ಅಸಲು ದಾವೆಗಳು ಅಂದರೆ ಹೊಲಮನೆ ವ್ಯಾಜ್ಯಗಳು, ಗಂಡ ಹೆಂಡತಿಯ ವ್ಯಾಜ್ಯಗಳು, ಹಣಕಾಸಿನ ವ್ಯಾಜ್ಯಗಳು, ಅಪಘಾತದ ವ್ಯಾಜ್ಯಗಳು ಎಲ್ಲವೂ ಸೇರಿವೆ. ಅವುಗಳಲ್ಲಿ ಇವತ್ತಿನ ದಿವಸ ಪ್ರಧಾನ ಜಿಲ್ಲಾ ನ್ಯಾಯಾಲಯದಲ್ಲಿ ಅಂದರೆ ನನ್ನ ನ್ಯಾಯಾಲಯದಲ್ಲಿ 3 ಪ್ರಕರಣಗಳು ಚೆಕ್ ಬೌನ್ಸ್ ಪ್ರಕರಣಗಳು, ಕೆಳ ನ್ಯಾಯಾಲಯದಲ್ಲಿ ಶಿಕ್ಷೆಗೆ ಒಳಪಟ್ಟದ್ದಂತಹ ವ್ಯಕ್ತಿಗಳು ಅಂದರೆ ಆರೋಪಿತರು ಇಲ್ಲಿ ಮೇಲ್ಮನವಿ ಸಲ್ಲಿಸಿದರು. ಅವುಗಳಲ್ಲಿ 10 ಲಕ್ಷ ರೂಪಾಯಿಗಿಂತಲೂ ಹೆಚ್ಚಿಗೆ ದಂಡ ಕಟ್ಟಬೇಕು ಮತ್ತು ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಅವರಿಗೆ ಶಿಕ್ಷೆ ಆಗಿದ್ದನ್ನು ಪ್ರಶ್ನಿಸಿ ಇಲ್ಲಿ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದರು. ಅವುಗಳನ್ನು ರಾಜಿ ಸಂಧಾನದಲ್ಲಿ ನಾವು ಇತ್ಯರ್ಥಗೊಳಿಸಿದ್ದೇವೆ. ಅದರಲ್ಲಿ ಶಿಕ್ಷೆಗೆ ಒಳಪಟ್ಟ ಆರೋಪಿತರು ಒಂದು ಪ್ರಕರಣದಲ್ಲಿ ಮಹಿಳೆಯಾಗಿದ್ದು ಅವರು ಸ್ವ ಇಚ್ಛೆಯಿಂದ ಮುಂದೆ ಬಂದು ರಾಜಿ ಮಾಡಿಸಲಿಕ್ಕೆ ಸಮ್ಮತಿ ಕೊಟ್ಟಿದ್ದಕ್ಕೆ ಆ ಪ್ರಕರಣವನ್ನು 7 ಲಕ್ಷ ರೂಪಾಯಿದಲ್ಲಿ ಮುಕ್ತಾಯಗೊಳಿಸಲಾಗಿದೆ. ಅದರಲ್ಲಿ ಇವತ್ತಿಗೆ ಅವರು ಸುಮಾರು 2.5 ಲಕ್ಷದಷ್ಟು ದುಡ್ಡನ್ನು ಫಿರ್ಯಾದಿಗೆ ಕೊಟ್ಟು ಬಾಕಿ ಹಣವನ್ನು 2 ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಇನ್ನೊಂದು ಪ್ರಕರಣದಲ್ಲಿ 5 ಲಕ್ಷ ರೂಪಾಯಿಗೆ ರಾಜಿಯಾಗಿದೆ. ಅದರಲ್ಲಿ ಇವತ್ತು 1 ಲಕ್ಷ ರೂಪಾಯಿ ಕ್ಯಾಶನ್ನು ಕೊಟ್ಟಿದ್ದಾರೆ ಹಾಗೂ 2 ಲಕ್ಷರಂತೆ 2 ತಿಂಗಳಲ್ಲಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇದರಿಂದ ಏನಾಗಿದೆ ಅಂದರೆ ಅವರು ಜೈಲು ಹೋಗುವ ಸಂದರ್ಭಗಳು ತಪ್ಪಿದ್ದಲ್ಲದೆ ಹೆಚ್ಚಿಗೆ ಕೊಡಬೇಕಾದಲ್ಲ 10 ಲಕ್ಷಗಟ್ಟಲೆ ಕೊಡಬೇಕಾದಂಥ ಹಣ 5 ಲಕ್ಷ ಮತ್ತು 7 ಲಕ್ಷದಲ್ಲಿ
ಮುಕ್ತಾಯಗೊಂಡಿದೆ. ಈ ಒಂದು ಪ್ರಕರಣವನ್ನು ಹೊರತುಪಡಿಸಿ ಇನ್ನೂ 3 ಪ್ರಕರಣಗಳಲ್ಲಿ, ಅಂದರೆ ಕರ್ನಾಟಕ ಸಾರಿಗೆ ಕಚೇರಿಯಿಂದ ಕರ್ತವ್ಯದಲ್ಲಿ ನೇಮಕಗೊಂಡಿರ್ತಕ್ಕಂಥ ಚಾಲಕ ನಿರ್ವಾಹಕರನ್ನು ಅವರ ಅನಧಿಕೃತ ಗೈರು ಹಾಜರಿ ಪರಿಣಾಮವಾಗಿ ಅವರಿಂದ ಕರ್ತವ್ಯದಿಂದ ಮುಕ್ತಗೊಳಿಸಲಾಗಿತ್ತು. ಆ 3 ಅಂತಹ ಪ್ರಕರಣಗಳಲ್ಲಿ 3 ಪ್ರಕರಣಗಳು ಇತ್ಯರ್ಥಗೊಂಡಿದ್ದು 3 ಜನರನ್ನು ಪುನರ್ ಸೇವೆಗೆ ನೇಮಿಸಿಕೊಳ್ಳಲು ಇವು ನಿಗಮದವರು ಒಪ್ಪಿಕೊಂಡಿದ್ದಾರೆ. ಈ ಪ್ರಕರಣಗಳಲ್ಲದೆ ವಾಹನ ಅಪಘಾತ ಪ್ರಕರಣಗಳಲ್ಲಿ ಎಷ್ಟೋ ಪ್ರಕರಣಗಳು ರಾಜಿಯಾಗಿದ್ದು, ಎಷ್ಟೋ ಪ್ರಕರಣಗಳಲ್ಲಿ 2 ತಿಂಗಳಲ್ಲಿ ಅವರ ರಾಜಿ ಹಣವನ್ನು ಅಂದರೆ ಪರಿಹಾರದ ಹಣವನ್ನು ಕೊಡಲಿಕ್ಕೆ ವಿಮಾ ಕಂಪನಿಯವರು ಒಪ್ಪಿಕೊಂಡಿದ್ದರಿಂದ ನೊಂದವರಿಗೆ ಅಥವಾ ಆಧಾರ ಸ್ತಂಭವನ್ನು ಕಳೆದುಕೊಂಡವರಿಗೆ ತುಂಬ ಹತ್ತಿರದಲ್ಲಿ ಅವರ ಪರಿಹಾರಕ್ಕೆ ಸಿಗಬೇಕಾದಂಥ ಮೌಲ್ಯವನ್ನು ಕಂಡುಹಿಡಿದು ಆದಷ್ಟು ಬೇಗನೆ ಮೌಲ್ಯವನ್ನು ಅವರಿಗೆ ಪರಿಹಾರದ ಹಣವನ್ನು ಮುಟ್ಟಿಸಲಿಕ್ಕೆ ವ್ಯವಸ್ಥೆಯಲ್ಲಿ ಮುಕ್ತಾಯಗೊಂಡಿದ್ದರಿಂದ ಸಾಯಂಕಾಲದವರೆಗೆ ಸುಮಾರು 4,000 ಮೇಲ್ಪಟ್ಟು ಪ್ರಕರಣಗಳು ರಾಜಿ ಆಗುವ ಒಂದು ಅನುಮಾನವಿದೆ. ಈ ರೀತಿಯಲ್ಲಿ ಸಾರ್ವಜನಿಕರು ಇನ್ನಷ್ಟು ನಮಗೆ ಸಹಕಾರ ಕೊಟ್ಟಿದ್ದರೆ ಇನ್ನಷ್ಟು ಹೆಚ್ಚಿನ ಪ್ರಕರಣಗಳು ಇತ್ಯರ್ಥ ಮಾಡ್ಬೋದಾಗಿತ್ತು. ಈವರೆಗೆ ನಾನು ಹೇಳಿದ್ದು ಏನಿದೆ, ಇದು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವಂಥ ಪ್ರಕರಣಗಳು. ನ್ಯಾಯಾಲಯದಿಂದ ಹೊರಗಡೆಗೆ ವಿಚಾರಣೆಗೆ ಬರಬಹುದಂಥ ಪ್ರಕರಣಗಳು ಒಳಗೊಂಡಂತೆ ತಹಸೀಲ್ದಾರ್ ಕಚೇರಿಯಲ್ಲಿ, ಪಂಚಾಯತಿ ಕಚೇರಿಯಲ್ಲಿ, ಕಾರ್ಪೊರೇಷನ್ದಲ್ಲಿ ಬಾಕಿ ಇರುವಂಥ ಎಲ್ಲ ಸಾಧ್ಯವಾದಷ್ಟು ಪ್ರಕರಣಗಳನ್ನು ಸಹ ಇತ್ಯರ್ಥ ಮಾಡಲಾಗಿದೆ. ಅವುಗಳನ್ನು ನಾವು ಪ್ರೀ ಲಿಟಿಗೇಷನ್ ಕೇಸ್ ಅಂತ ಕರಿತೀವಿ. ಅಂದರೆ ನ್ಯಾಯಾಲಯಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿನೇ ಪ್ರಕರಣಗಳನ್ನು ನ್ಯಾಯಾಲಯದ ಹೊರಗಡೆನೇ ಇತ್ಯರ್ಥಪಡಿಸಬೇಕು ಅಂತ ಅವಂಥ ಒಂದು ಪ್ರಕರಣಗಳನ್ನು ಸುಮಾರು 90,000 ಪ್ರಕರಣಗಳನ್ನು ಇವತ್ತು ಇತ್ಯರ್ಥಗೊಂಡಿದ್ದರ ಬಗ್ಗೆ ಈವರೆಗೆ ನಮಗೆ ಮಾಹಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಅಂದರೆ ಈ ಒಂದು ಲೋಕ ಅದಾಲತ್ಗೆ ಯಶಸ್ವಿ ಕಾರಣ ವಕೀಲರು, ಸಾರ್ವಜನಿಕರು, ನ್ಯಾಯಾಲಯದ ಸಿಬ್ಬಂದಿಗಳಿದ್ದಾರೆ, ತಾವು ಪತ್ರಕರ್ತರು, ಮಾಧ್ಯಮದವರು ಸಾಕಷ್ಟು ಇದರ ಬಗ್ಗೆ ಪ್ರಚಾರನ ಕೊಟ್ಟಿದ್ದೀರಿ. ಹಾಗಾಗಿ ಇನ್ನು ಮುಂದೇನು ಲೋಕ ಅದಾಲತ್ಗಳು ಬರ್ತಾವೆ. ಇದರಲ್ಲಿ ಹೆಚ್ಚಿನ ಪ್ರಕರಣಗಳು ಅಂದರೆ ನೌಕರಿಯಿಂದ ತೆಗೆದಂಥ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಪಾರ್ಟಿಷನ್ ದಾವೆಗಳು, ಗಂಡ ಹೆಂಡತಿ ಮಧ್ಯ ದಾವೆಗಳು, ಇವು ತುಂಬ ಅತ್ಯಂತ ಶೀಘ್ರದಲ್ಲಿ ಮುಗಿಯಬೇಕಾದಂಥ ಪ್ರಕರಣಗಳು. ಇದರಿಂದ ಗಂಡ ಹೆಂಡತಿಯ ಪ್ರಕರಣಗಳ ಒಂದು ರಾಜಿ ಆಗಿಬಿಟ್ರೆ ಸುಮಾರು 5 ಪ್ರಕರಣಗಳು ರಾಜಿ ಆಗ್ತವೆ. ಗಂಡ ಹೆಂಡತಿ ಜಗಳ ಒಂದೇ, ಆದರೆ ಅವರಲ್ಲಿ 5ರಿಂದ 6 ಪ್ರಕರಣಗಳು ಇರ್ತವೆ. ಹೀಗಾಗಿ ನಾವು ಎಲ್ಲ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ಎದುರಿಸ್ತಕ್ಕಂಥ ದಂಪತಿಗಳಿಗೆ ಈ ಒಂದು ಲೋಕ ಅದಾಲತ್ ಮುಖಾಂತರ ಕೊಡುವ ಸಂದೇಶ ಏನಂದರೆ, ಇವತ್ತಿಗೂ ಆಯಿತು, ಇನ್ನು ಮುಂದೆ ಬರುವಂಥ ಲೋಕ ಅದಾಲತ್ದಲ್ಲಿ ಆದಷ್ಟು ಶಾಂತಿಯುತವಾಗಿ ನ್ಯಾಯಾಲಯದ ಹೊರಗಡೆ ಮತ್ತು ನ್ಯಾಯಾಲಯದ ಸಹಾಯದಿಂದ ರಾಜಿಗಳನ್ನು ಮಾಡಿಕೊಂಡ್ರೆ ಪ್ರಕರಣಗಳು ಇತ್ಯರ್ಥ ಆಗೋದಲ್ಲದೆ ಅವರ ಒಂದು ನಿಗದಿತ ಅವಧಿಯಲ್ಲಿ ಪ್ರಕರಣವನ್ನು ಇತ್ಯರ್ಥಗೊಳಿಸಿಕೊಂಡು ಮುಂದಿನ ಭವಿಷ್ಯಕ್ಕೆ ಹೆಜ್ಜೆ ಇಡಲಿಕ್ಕೆ ಅವ್ರಿಗೆ ಖುಲ್ಲಾ ರಸ್ತೆ ಸಿಗ್ತದಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ನ್ಯಾಯಾಧೀಶ ಎಚ್.ಎಸ್. ಸಾತ್ವಿಕ್, ಹೆಚ್ಚುವರಿ ಸಿವಿಲ್ ಹಿರಿಯ ಶ್ರೇಣಿ ನ್ಯಾಯಾಧೀಶ ಹುಲಿಗೆಪ್ಪ ಸೇರಿದಂತೆ ಕಕ್ಷಿದಾರರು, ವಕೀಲರು ಇದ್ದರು. ಪ್ರತಿ ವರ್ಷದಂತೆ ಸೆಪ್ಟೆಂಬರ್ 17ರಂದು ಜಿಲ್ಲಾಡಳಿತ ಸಂಯೋಗದಲ್ಲಿ ಶ್ರೀ ಮಹರ್ಷಿ ವಿಶ್ವಕರ್ಮ ಜಯಂತಿ ಆಚರಿಸಲಾಗುತ್ತದೆ ಎಂದು ವಿಶ್ವಕರ್ಮ ಮಹಾಸಭಾದ ಜಿಲ್ಲಾಧ್ಯಕ್ಷ ಬ್ರಹ್ಮಗಣೇಶ್ ಹೇಳಿದರು. ಪ್ರತಿ ವರ್ಷದಂತೆ ಸೆಪ್ಟೆಂಬರ್ 17ರಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ಶ್ರೀ ಮಹರ್ಷಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಎಂದು ವಿಶ್ವಕರ್ಮ ಮಹಾಸಭಾದ ಜಿಲ್ಲಾಧ್ಯಕ್ಷ ಬ್ರಹ್ಮಗಣೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಪಿ ನಂಜುಂಡಿ ಇವರ ಪ್ರಯತ್ನದ ಫಲವಾಗಿ ವಿಶ್ವಕರ್ಮ ಜಯಂತಿಯನ್ನು ಸರ್ಕಾರದಿಂದ ಕಳೆದ 8 ವರ್ಷಗಳಿಂದ ಆಚರಿಸಲಾಗುತ್ತಿದೆ. ಈ ವರ್ಷವೂ ವಿಶ್ವಕರ್ಮ ಜಯಂತಿ ಅಂಗವಾಗಿ ಅಂದು ಬೆಳಗ್ಗೆ ವಿಶ್ವಕರ್ಮ ವೃತ್ತದಲ್ಲಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ನಡೆಸಿ ಭಾವಚಿತ್ರದ ಮೆರವಣಿಗೆ ಶಶಿಮಹಲ್ ವೃತ್ತ, ನೇತಾಜಿ ವೃತ್ತ, ತೀನ್ ಕಂದಿಲ್, ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ್ ಸಿದ್ದರಾಮ ಜಮಲ್ದಿನಿ ರಂಗಮಂದಿರಕ್ಕೆ ಆಗಮಿಸಲಾಗುತ್ತದೆ. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಸಚಿವರು, ಜಿಲ್ಲಾ ಎಲ್ಲ ಶಾಸಕರುಗಳು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳು, ಸಮಾಜದ ಹಿರಿಯರು ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸಮಾಜ ಸೇವೆ ಮಾಡಿದವರನ್ನು ಸಹ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಮ್ಮ ಜಗತ್ತಿನಲ್ಲಿ ಅತ್ಯಂತ
ಸುಂದರವಾಗಿರ್ತಕ್ಕಂಥ ದೇವಸ್ಥಾನಗಳನ್ನು ಮೂರ್ತಿಗಳನ್ನು ಕೆತ್ತನೆ ಮಾಡಿ ದೇಶದಿಂದ ಎಲ್ಲರನ್ನು ಕರೆಯುವಂತೆ ಈ ನಾಡಿಗೆ ಒಳ್ಳೆಯ ಸಂಸ್ಕೃತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಸಮಾಜ. ಅದಲ್ಲದೆ ಈ ಸಂಸ್ಕೃತಿಯಿಂದ ಒಳ್ಳೆಯ ವರಮಾನ ಕೂಡ ಈ ದೇಶಕ್ಕೆ ನೀಡ್ತಕ್ಕಂಥ ಸಮುದಾಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ನಿಟ್ಟಿನಲ್ಲಿ ನಮ್ಮ ಧೀಮಂತ ನಾಯಕರಾಗಿರ್ತಕ್ಕಂಥ ಕೆ.ವಿ. ನಂಜುಂಡಿ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಅಖಿಲ ಕರ್ನಾಟಕ ವಿಶ್ವಕರ್ಮ ರಾಜ್ಯ ಅಧ್ಯಕ್ಷರು ಅವರ ಹೋರಾಟದ ಪ್ರತಿಫಲವಾಗಿ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಸೆಪ್ಟೆಂಬರ್ 17ನೇ ತಾರೀಕಿಗೆ ಆಚರಿಸುವಂತೆ ಸರ್ಕಾರ ನಿರ್ಣಯಿಸಿತು. ಈಗಾಗಲೇ 8 ವರ್ಷಗಳಂತೆ ಇದು 9ನೇ ವರ್ಷ. ಇದು 8 ವರ್ಷಗಳಿಂದ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದೇವೆ. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಬರುವ 17ನೇ ತಾರೀಕರಂದು ಬೆಳಗ್ಗೆ ಈ ವಿಶ್ವಕರ್ಮ ವೃತ್ತದಲ್ಲಿ ಮಹಾಪೂಜೆ ನೆರವೇರಿಸಿ ತದನಂತರ ಅಲ್ಲಿಂದ ದರ್ಶನ ಸ್ಟಾರ್ಟ್ ಆಗುತ್ತದೆ. ರಂಗಮಂದಿರವರೆಗೂ ಸಚಿವರು ಟಾಕೀಸ್ ಮತ್ತು ನೇತಾಜಿ ಅದೇ ರೀತಿ ಅಂಬೇಡ್ಕರ್ ಸರ್ಕಲ್ ಅಲ್ಲಿಂದ ರಂಗಮಂದಿರವರೆಗೂ ದರ್ಶನ ಸ್ಟಾರ್ಟ್ ಆಗ್ತದೆ. ಅಲಾರದಿಂದ ರಂಗಮಂದಿರದಲ್ಲಿ 12 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು, ಅದಲ್ಲದೆ ಎಲ್ಲ ಶಾಸಕರು, ಸಚಿವರು, ಈ ಥರ ಎಲ್ಲ ರಾಜಕೀಯ ವ್ಯಕ್ತಿಗಳು ಪಾಲ್ಗೊಳ್ತಾರೆ. ಅವರ ಜೊತೆಗೆ ನಮ್ಮ ಸಮಾಜದ ಧೀಮಂತ ಸ್ವಾಮೀಜಿಗಳು ಕೂಡ ಉಪಸ್ಥಿತರಿರ್ತಾರೆ. ಆದ ಕಾರಣ ನಮ್ಮೆಲ್ಲ ಸಮಾಜ ಬಾಂಧವರಿಗೆ ಈ ಮೂಲಕ ನಾನು ಈ ನಮ್ಮ ಸಮಾಜದ ಈ ಜಯಂತ್ಯೋತ್ಸವವನ್ನು ವಿಜೃಂಭಣೆಯನ್ನು ಆಚರಿಸಲು ಅದಕ್ಕಾಗಿ ಈ ನಮ್ಮ ಸಮಾಜದ ಎಲ್ಲರಿಗೂ ಈ ಮೂಲಕ ಆಹ್ವಾನವನ್ನು ನೀಡುತ್ತಿದ್ದೇನೆ. ಧನ್ಯವಾದ. ಈ ಸಂದರ್ಭದಲ್ಲಿ ಡಾಕ್ಟರ್ ವೆಂಕಟೇಶ್ ಅನ್ವರಿ, ಕೆ. ರಾಮು, ಮನೋಹರ್ ಬಡಿಗೇರ್, ನಾಗರಾಜ್, ಮಲ್ಲಿಕಾರ್ಜುನ ಬಡಿಗೇರ್, ಸಿರಿವಾರ ಸೇರಿದಂತೆ ಅನೇಕರಿದ್ದರು. ರಾಷ್ಟ್ರವನ್ನು ಒಗ್ಗೂಡಿಸುವ ಶಕ್ತಿ ಭಾಷೆಯಾಗಿದೆ. ಹಿಂದಿ ರಾಷ್ಟ್ರೀಯ ಭಾಷೆಯಾಗಿ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ ಎಂದು ರೈಲ್ವೆ ಸ್ಟೇಷನ್ ಮ್ಯಾನೇಜರ್ ಅಶೋಕ್ ಕುಮಾರ್ ಹೇಳಿದರು. ರಾಷ್ಟ್ರವನ್ನು ಒಗ್ಗೂಡಿಸುವ ಶಕ್ತಿ ಭಾಷೆಗೆ ಇದ್ದು ಹಿಂದಿ ರಾಷ್ಟ್ರ ಭಾಷೆಯಾಗಿ ಸಂವಿಧಾನದಲ್ಲಿಯೇ ಉಲ್ಲೇಖಿಸಲಾಗಿದೆ ಎಂದು ರೈಲ್ವೆ ಸ್ಟೇಷನ್ ಮ್ಯಾನೇಜರ್ ಅಶೋಕ್ ಕುಮಾರ್ ಹೇಳಿದರು. ಅವರು ಇಂದು ನಗರದ ಹಿಂದಿ ವರ್ಧಮಾನ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಹಿಂದಿ ದಿವಸ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ಅನೇಕ ಸ್ಥಳೀಯ ಭಾಷೆಗಳು ಇದ್ದು ಬೇರೆ ಬೇರೆ ಭಾಷೆ ಮಾತನಾಡುವವರು ಇದ್ದಾರೆ. ಆದರೆ ಹಿಂದಿ ಭಾಷೆ ಮಾತ್ರ ಎಲ್ಲ ರಾಜ್ಯಗಳ ಜನರು ಬಳಸುತ್ತಿದ್ದಾರೆ. ವಿಶೇಷವಾಗಿ ವ್ಯಾಪಾರಸ್ಥರು, ಸಾಹಿತಿಗಳು ಹಿಂದಿಯನ್ನು ಶ್ರೀಮಂತಗೊಳಿಸಲು ಶ್ರಮಿಸಿದ್ದಾರೆ. ವ್ಯಾಪಾರಕ್ಕಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಂವಹನ ಭಾಷೆಯಾಗಿ ಹಿಂದಿ ಬಳಸಲಾಗುತ್ತಿದೆ. ದೇಶದ ಸಾಮಾಜಿಕ ಆರ್ಥಿಕ ಬೆಳವಣಿಗೆ ಹಿಂದಿ ಭಾಷೆ ಕೊಡುಗೆ ಅಪಾರವಾಗಿದೆ. ಹೆಚ್ಚು ಹೆಚ್ಚು ಜನರು ಹಿಂದಿ ಭಾಷೆಯನ್ನು ಬಳಸುವ ಮೂಲಕ ಒಂದೇ ದೇಶ ಒಂದೇ ಭಾಷೆಯನ್ನು ಬಲಿಷ್ಠಗೊಳಿಸಬೇಕೆಂದರು. वो 14 सितंबर 1949 को जब हमारे देश में संविधान की रचना की जा रही थी, तब एक विचार आया हमारे जो संविधान निर्माताओं की कि हमारे राज्य की मुख्य भाषा क्या होनी चाहिए। तब उन्होंने हमारे हिंदी को एक मुख्य कार्यकाल मतलब प्रशासनिक कार्य प्रशासनिक काम करने के लिए, कामकाज के लिए एक भाषा होनी चाहिए। तो उसको हमारे हिंदी को उन्होंने मुख्य रूप से संविधान में प्रस्तावित कर दिया था। तब से हमारी मुख्य हिंदी भाषा हो गई। वो ये देवनागरी लिपि में लिखी जाती है और हमारे कामकाज की भाषा हिंदी है। और हिंदी के प्रचार प्रसार के लिए तब उन्होंने बोला था हिंदी प्रचार प्रसार के लिए अंग्रेजी को भी साथ में लेकर जाएगा। अंग्रेजी को इतना नहीं है, इतना हिंदी को महत्व देने के बढ़ाव के लिए तो मैं हिंदी को प्रचार में लेकर एक से हमारे हिंदी के लिए जो प्रचार प्रसार करे जा रहे हैं उसके लिए फर्स्ट प्रोग्राम बताइए व्यापारी लोग जिधर जाएंगे उधर हिंदी का प्रचार प्रसार होगा। तो जहां भी जाएंगे तो उनको कामकाज की भाषा होगी। जैसे हमारे अनिल भाई जी पहले आए राजस्थान से आगे है इधर, तो इनकी मातृभाषा थी हिंदी। तो यहाँ हिंदी का प्रचार प्रसार मतलब इनको हिंदी आ रही है और यहाँ के लोग को कन्नड़ आती थी, तो इनके वजह से यहाँ हिंदी का प्रचार प्रसार बहुत बड़ा हो गया। और दूसरा मैं जाता हूँ शनिमा ग्रह है
नाटक है, नुक्कड़ है, इनको प्रचार प्रसार में हमारे हिंदी को प्रचार में बहुत बड़ा योगदान है। और जैसे मुंशी प्रेमचंद जी ने उपन्यास लिखे थे, कविता लिखी थी, ये एक हिंदी को बढ़ावा देने का एक बहुत बड़ी ताकत है। तो एक और छोटा सा एक मैं हमारे बोलता हूँ, हिंदी दिवस के शुभ अवसर पर आप सबको मेरी शुभकामनाएं हैं। संविधान सभा 14 सितंबर 2049 को हिंदी को राष्ट्रभाषा के रूप में स्वीकार किया गया। इसी उपलक्ष्य में हम हर वर्ष 14 सितंबर को हिंदी दिवस मनाया जाता है। भाषा मनोभाव व्यक्त करने का सबसे सशक्त सा माध्यम है। सामाजिक और राष्ट्रीय जीवन के किसी भी क्षेत्र में उन्नति या प्रगति में भाषा की अहम भूमिका होती है। वैचारिक आदान प्रदान, व्यापार व्यवहार का आधार भाषा ही होती है। भारतीय संविधान में हिंदी को देश के सामाजिक संस्कृति के भाग के रूप में स्वीकार किए जाने के कारण इसका स्वरूप व्यापक है। हमारा देश एक बहुव्यापी देश है। विभिन्न भाषाओं और संस्कृतियां भारत की पहचान है। सभी भाषाएं का समृद्ध इतिहास है, परंतु भारतीय संस्कृति, सभ्यता तथा भारत की आत्मा हिंदी में बसती है। अन्य भाषाओं की दृष्टि में हिंदी सर्वाधिक सहज, सरल, सुबोध और प्रभाववानी भाषा है। आज का युग कंप्यूटर युग एवं सूचना प्रौद्योगिकी युग है। हिंदी के क्षेत्र में भी कंप्यूटर ने क्रांति पाई गई है। इंटरनेट, रेलनेट, यात्री आरक्षण, हमारे जैसे रेलवे ई टिकट, मोबाइल द्वारा टिकट बुकिंग, ईमेल, रेलवे वेबसाइट, सोशल मीडिया के साधन जैसे ट्विटर, फेसबुक में हिंदी को विशेष प्लेटफॉर्म पर स्थान दिया गया है। आम जनता को ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲೆ ಮುಖ್ಯೋಪಾಧ್ಯಾಯಿನಿ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಿಂದಲೂ ಹಾಶ್ಮಿಯ ಹಿಂದಿ ವರ್ಧಮಾನ ಶಾಲೆಗಳು ನಡೆದುಕೊಂಡು ಬಂದಿವೆ. ಹಿಂದಿ ಮಾಧ್ಯಮದಲ್ಲಿ ಶಿಕ್ಷಣ ಪಡೆಯುವುದು ಹೆಮ್ಮೆಯ ವಿಷಯವಾಗಿದೆ. ಶಾಲೆಯಲ್ಲಿ ಓದಿದ ಅನೇಕ ವಿದ್ಯಾರ್ಥಿಗಳು ವೈದ್ಯರು, ಇಂಜಿನಿಯರ್, ವ್ಯಾಪಾರಿಗಳು ಸೇರಿ ಅನೇಕ ಉನ್ನತ ಹುದ್ದೆಗಳನ್ನು ಪಡೆದಿದ್ದಾರೆ. ಹಿಂದಿ ವರ್ಧಮಾನ ಶಾಲೆ ಹಿಂದಿ ಭಾಷೆ ಬೆಳವಣಿಗೆ ವಿಶೇಷ ಕೊಡುಗೆ ನೀಡಿದೆ ಎಂದರು. ಸಂಸ್ಥೆಯ ಅಧ್ಯಕ್ಷ ಶ್ರೇಣಿಕ್ ರಾಜ್ ಮುಥಾ, ಕಾರ್ಯದರ್ಶಿ ಅನಿಲ್ ಬೋಹರಾ, ಲಲಿತಾ ಸತ್ಯಕುಮಾರ್, ಡಾಕ್ಟರ್ ವಿಕಾಸ್ ಸೋಲಂಕಿ, ಅಶೋಕ್ ಕುಮಾರ್ ಮೀನಾಜಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. KTB Jewel Palace ಸೆಪ್ಟೆಂಬರ್ 7, 8, 9ರಂದು ಹಗರ ತೂಕದ ಚಿನ್ನಾಭರಣಗಳ ಮೇಳ. ಚಿನ್ನಾಭರಣಗಳ ಮೇಲೆ 25% ರಿಯಾಯಿತಿ, ಬೆಳ್ಳಿ ಆಭರಣಗಳ ಮೇಲೆ 50% ರಿಯಾಯಿತಿ. ಈ ಕೊಡುಗೆ ಕೇವಲ 3 ದಿನಗಳು ಮಾತ್ರ. ನಿಮ್ಮ ಮನ ಮೆಚ್ಚುವ ವಿವಿಧ ವಿನ್ಯಾಸದ ಆಭರಣಗಳ ಮೇಳ. ಸ್ಥಳ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸಾಯಿ ಶಿವ ಸಂಘ ಕೇಸರಿ ಮಂಡಳಿ ಆರೆಂಜ್ ಬಾಯ್ ಶಿವರಾಜ್ ಪಾಟೀಲ್ ಅಭಿಮಾನಿಗಳ ಬಳಗದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸಾಯಿ ಶಿವ ಸೇವಾ ಸಂಸ್ಥೆ ಕೇಸರಿ ಗಜಾನನ ಯುವಕ ಮಂಡಳಿ ಆರೆಂಜ್ ಬಾಯ್ಸ್ ಶಿವರಾಜ್ ಪಾಟೀಲ್ ಅಭಿಮಾನಿ ಬಳಗ ವತಿಯಿಂದ ಬೃಹದಾಕಾರದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ಕಿಲ್ಲಿ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಗಜಾನನಿಗೆ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದರು.
ವಾತಾವರಣ ಪ್ರತಿ ವರ್ಷವೂ ಕೂಡ ಈ ಬಡಾವಣೆಯಲ್ಲಿ ವಿಘ್ನೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅನೇಕ ವಿಧದ ಪೂಜಾ ಆರಾಧನೆಗಳ ಜೊತೆಗೆ ಇಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಆ ಸಮಿತಿಯ ಯುವ ಪೀಳಿಗೆ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ. ಬಾಲಗಂಗಾಧರನಾಥ ತಿಲಕರು ಹೇಳಿದ ಹಾಗೆ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕುಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ವಾರ್ಡಿನ ಬಡಾವಣೆಗಳಲ್ಲಿ ಓಣಿಯಲ್ಲಿ ಕೂಡ ಗಣೇಶನನ್ನು ಪ್ರತಿಷ್ಠಾಪಿಸಿ ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂದು, ನಾವೆಲ್ಲರೂ ಒಗ್ಗೂಡಿ ಈ ದೇಶವನ್ನು ಕಟ್ಟುತ್ತೇವೆ ಅನ್ನುವಂತಹ ಒಂದು ಸಾಂಕೇತಿಕ ಭಾವವನ್ನು ಬಾಲಗಂಗಾಧರನಾಥ ತಿಲಕರು ನಮಗೇನು ಬೋಧನೆ ಮಾಡಿದರು ಅದೇ ಪ್ರಕಾರವಾಗಿ ನಮ್ಮ ಕೇಸರಿ ಗಜಾನನ ಯುವಕ ಮಂಡಳಿಯ ಸಮಸ್ತ ಪದಾಧಿಕಾರಿಗಳು ಸೇರಿ ಈ ವರ್ಷ ಸುಮಾರು ಒಂದು 30 ಅಡಿಗಿಂತ ಮೇಲ್ಪಟ್ಟಿರ್ತಕ್ಕಂಥ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿ ಅದರಲ್ಲಿ ವಿಶೇಷವಾಗಿ ಅಲಂಕಾರಗೊಂಡಿರ್ತಕ್ಕಂಥ ವಿಘ್ನೇಶ್ವರ ಮೋದಕ ಭಾಳ ಸುಂದರವಾಗಿ ಕಾಣುವಂತಹ ದೃಶ್ಯ, ನಯನ ಮನೋಹರವಾಗಿರುವಂತಹ ದೃಶ್ಯವನ್ನು ಇವತ್ತು ನಾವೆಲ್ಲ ಕಾಣ್ತಾ ಇದ್ದೀವಿ. ಇದೆಲ್ಲ ಯಾವುದರ ಒಂದು ಸಂಕೇತ ಅಂತ ತಿಳ್ಕೊಂಡು ಕೇಳಿದರೆ ನಾವೆಲ್ಲರೂ ಕೂಡ ಕೋಮು ದಳ್ಳುರಿಯ ಭಾವನೆಯಲ್ಲಿ ಬೆಂದು ಹೋಗುವುದಕ್ಕಿಂತ ನಾವೆಲ್ಲರೂ ಕೂಡ ಸ್ನೇಹ ಜೀವಿಗಳಾಗಿರೋಣ, ಇದು ನಮ್ಮ ಬಡಾವಣೆ ಅನ್ನುವಂತಹ ಭಾವ ನಮ್ಮೆಲ್ಲರಲ್ಲಿ ಬಂದಾಗ ಇದು ಬಾಲಗಂಗಾಧರನಾಥ ತಿಲಕರು ಏನು ಓಣಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಭಾದ್ರಪದದ ಮಾಸಕ್ಕೆ ಮೆರುಗನ್ನು ಕೊಡುವಂತಹ ಒಂದು ಕಾಯಕವನ್ನು ಸೃಷ್ಟಿ ಮಾಡಿದ್ದಾರೆ. ಆ ಕಾಯಕಕ್ಕೆ ಒಂದು ಬೆಲೆಯನ್ನು ಕೊಟ್ಟಂತಾಗುತ್ತದೆ, ಒಂದು ಗೌರವವನ್ನು ಕೊಟ್ಟಂತೆ ಆಗುತ್ತದೆ ಅನ್ನುವಂತಹ ಮಾತನ್ನು ಹೇಳಿ ಕೇಸರಿ ಗಜಾನನ ಸಮಿತಿಯವರು ಹಮ್ಮಿಕೊಂಡಿರ್ತಕ್ಕಂಥ ದಾಸೋಹ ಕಾರ್ಯಕ್ರಮದಲ್ಲಿ ಕೇವಲ ಗಂಡುಮಕ್ಕಳಷ್ಟೇ ಅಲ್ಲ, ನಮ್ಮ ತಾಯಿಂದರಿಗೂ ಕೂಡ ಬಂದಿದ್ದಾರೆ ಅಂತ ಕೇಳಿದರೆ ಭಕ್ತಿಗೆ ಮೇರಣೆ ಇಲ್ಲ ಅನ್ನುವ ಥರನಾಗಿ ಈ ಕೇಸರಿ ಗಜಾನನ ಮಾಡುವಂತಹ ಕಾರ್ಯಕ್ಕೂ ನಮ್ಮ ಕೌನ್ಸಿಲರ್ ಅವರು, ಇನಾನಿ ಸೇಠ್ ಅವರು, ಎಲ್ಲ ಜನಪ್ರತಿನಿಧಿಗಳು ನಿಂತುಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಶಾಂತಿಯನ್ನು ಪ್ರಾಪ್ತಿಯಾಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಗಜಾನನ ಯುವಕ ಮಂಡಳಿಯ ಸದಸ್ಯರು ಡಾಕ್ಟರ್ ಶಿವರಾಜ್ ಪಾಟೀಲ್ ಅಭಿಮಾನಿ ಬಳಗ ಮತ್ತು ಬಡಾವಣೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು. ಶ್ರೀ ಗಜಾನನ ಯುವಕ ಸಂಘ ಮೂಚಿವಾಡ ಇವರ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಗಜಾನನ ಯುವಕ ಸಂಘ ಮೂಚಿವಾಡ ಇವರ ವತಿಯಿಂದ ಗಜಾನನ ಪ್ರತಿಷ್ಠಾಪನೆ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಶಾಲಂ, ನಗರಸಭೆ ಉಪಾಧ್ಯಕ್ಷರಾದ ಸಾಜಿದ್ ಸಮೀರ್, ನಗರಸಭೆ ಅಧ್ಯಕ್ಷರಾದ ನರಸಮ್ಮ ಮಾಡ್ಗಿರಿ ಭಾಗವಹಿಸಿದ್ದರು.
ಸಂಘದ ಕಡೆಯಿಂದ ನಮಸ್ಕಾರಗಳು. ಇಂದು ನಾವು 9 ದಿನ ಗಣೇಶನ ಕೂಡಿಸ್ತಿದ್ದೀವಿ. ಇಂದು ಸಮಾಜ ಸೇವೆ ಒಂದು ಉದ್ದೇಶದಿಂದ ರಕ್ತದಾನ ಮಹಾದಾನ ಅಂತ ತಿಳಿದು ರಕ್ತದಾನದ ಒಂದು ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಭಾಳಷ್ಟು ಸಂಖ್ಯೆದಾಗ ಜನರು ರಕ್ತವನ್ನು ದಾನ ಮಾಡ್ಯಾರ. ಮತ್ತು ಅದರಲ್ಲಿ ಅದನ್ನು ತಿಳಿದ ಕಾಂಗ್ರೆಸ್ ಮುಖಂಡರುಗಳಾದ ಶಾಲಂ ಮತ್ತು ನರಸಿಂಹ ಮಾಡಿಗೇರಿ ಅವರು ಮತ್ತು ಬಡಾವಣೆಯ ಮುಖಂಡರಾದ ಸತ್ಯಪ್ಪ ಅವರು ಮತ್ತು ಪ್ರಶಾಂತ್ ಅವರು ಇನ್ನಿತರರು ಉಪಸ್ಥಿತರಿದ್ದರು. ನಮ್ಮ ಸಂಘದ ಅಧ್ಯಕ್ಷರಾದ ಶ್ಯಾಮ್ ಅವರು, ಶಶಿ ಅವರು ಮತ್ತು ಶ್ರೀಕಾಂತ್ ಅವರು, ಸಾಕೇತ್ ಅವರು ಎಲ್ಲರೂ ಸದಸ್ಯರುಗಳು ಉಪಸ್ಥಿತರಿದ್ದರು. ರಕ್ತದಾನ ಮಹಾದಾನ ಎಂದು ಮಾಡಿ ನಾವು ಇದನ್ನು ಸೇವೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದನ್ನು ಎಲ್ಲರೂ ಬಂದು ಯಶಸ್ವಿಯಾಗಿ ನೆರವೇರಿಸರ. ಬೋಲೋ ಶ್ರೀ ಗಜಾನನ್ ಮಹಾರಾಜ್ ಕಿ. ಈ ಸಂದರ್ಭದಲ್ಲಿ ಸತ್ಯಪ್ಪ ಡಿ ಭೀಮರಾಜ್, ಪ್ರಕಾಶ್, ಸಂಘದ ಸದಸ್ಯರಾದ ಶ್ಯಾಮ್, ಶಶಿ, ಪ್ರಶಾಂತ್, ಶ್ರೀಕಾಂತ್, ಸಂಕೇತ್, ಉಮೇಶ್, ಉಪೇಂದ್ರ, ವಚನ್, ಬೆನ್ನಿ, ಭರತ್ ಮತ್ತು ಬಡಾವಣೆಯ ಮುಖಂಡರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಅವಧಿಗೆ ಮುನ್ನ ಮಾಡಲಾದ ರಾಯಚೂರು ಉಪವಿಭಾಗೀಯ ಅಧಿಕಾರಿ ಮೆಹಬೂಬಿ ಅವರ ಅನ್ಯಾಯದ ವರ್ಗಾವಣೆಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಭಾರತ ಕ್ರಾಂತಿಕಾರಿ ಯೋಜನಾ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸಲಾಯಿತು. ಅವಧಿಗೂ ಮುನ್ನ ಮಾಡಲಾದ ರಾಯಚೂರು ಉಪವಿಭಾಗ ಅಧಿಕಾರಿ ಮೆಹಬೂಬ್ ಬಿ ಅವರ ಅನ್ಯಾಯದ ವರ್ಗಾವಣೆಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಭಾರತ ಕ್ರಾಂತಿಕಾರಿ ಯುವಜನ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಳೆದ 9 ತಿಂಗಳ ಹಿಂದೆ ರಾಯಚೂರಿಗೆ ವರ್ಗಾವಣೆಯಾಗಿ ಬಂದ ಕೆಎಎಸ್ ಅಧಿಕಾರಿ ಮೆಹಬೂಬ್ ಬಿ ಅವರನ್ನು ಹಠಾತ್ತನೆ ವರ್ಗಾವಣೆ ಮಾಡಿರುವುದನ್ನು ಖಂಡಿಸಿದ್ದಾರೆ. ಅವಧಿಗೆ ಪೂರ್ವ ವರ್ಗಾವಣೆಯಾಗಿರುತ್ತದೆ. ಅಲ್ಲದೆ ಈ ಅಧಿಕಾರಿಯ ವರ್ಗಾವಣೆಗೆ ರಾಯಚೂರು ಉಪವಿಭಾಗ ಸೇರಿ ಇಡೀ ಜಿಲ್ಲೆಯಿಂದ ಯಾವುದೇ ಜನ ಸಂಘಟನೆ ಅಥವಾ ಸಮುದಾಯಗಳ ಸರ್ಕಾರಕ್ಕೆ ಕೇಳಿಕೊಂಡಿರುವುದಿಲ್ಲ. ಅಲ್ಲದೆ ಈ ಅಧಿಕಾರಿಯ ಮೇಲೆ ಆಡಳಿತ ಹಾಗೂ ಸಾರ್ವಜನಿಕ ಸೇವೆಗೆ ಸಂಬಂಧಿಸಿದ ಯಾವುದೇ ಪ್ರಕರಣಗಳು ದಾಖಲೆಯಾಗಿ ಆರೋಪ ಸಾಬೀತಾಗಿರುವುದಿಲ್ಲ. ಸದರಿ ಅಧಿಕಾರಿಯಾಗಿರುವ ಕೇವಲ 8-9 ತಿಂಗಳಲ್ಲಿಯೇ ಅತ್ಯಂತ ಕರ್ತವ್ಯ ಪ್ರಜ್ಞೆ ಮೆರೆದಿದ್ದಾರೆ. ದಕ್ಷ ಅಧಿಕಾರಿ ಎಂದು ಜನಸಾಮಾನ್ಯರ ನಡುವೆ ಹೆಸರು ಮಾಡಿರುತ್ತಾರೆ. ಅನೇಕ ಭೂ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ಇತ್ಯರ್ಥಪಡಿಸಿರುತ್ತಾರೆ. ಅಲ್ಲದೆ ಸರ್ಕಾರ ವಹಿಸಿದ ಆದ್ಯ ಕರ್ತವ್ಯವನ್ನು ಚಾಚು ತಪ್ಪದೆ ಮಾಡುತ್ತಾ ಬಂದಿದ್ದಾರೆ. ದಲಿತ, ಅಲ್ಪಸಂಖ್ಯಾತರ, ಹಿಂದುಳಿದ ಸಮುದಾಯಗಳ ಕುಂದುಕೊರತೆಗಳಿಗೆ ತೀವ್ರವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು. ರೈತ, ಕಾರ್ಮಿಕರ, ಮಹಿಳೆಯರ ವಿಷಯದಲ್ಲೂ ಮುಂದೆ ನಿಂತು ಕರ್ತವ್ಯ ನಿರ್ವಹಿಸಿ ಜನಸ್ನೇಹಿ ಆಡಳಿತ ನಿರ್ವಹಿಸಿದ್ದಾರೆ. ಅಷ್ಟಕ್ಕೂ ಸದರಿ ಅಧಿಕಾರಿಯು ರಾಜ್ಯದಲ್ಲಿಯೇ ಅತ್ಯಂತ ಹಿಂದುಳಿದ ತಾಲೂಕೆಂದು ಕರೆಸಿಕೊಂಡ ದೇದುರ್ಗ ತಾಲೂಕಿನವರಾಗಿದ್ದಾರೆ. ಧಾರ್ಮಿಕ, ಅಲ್ಪಸಂಖ್ಯಾತ, ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಮಹಿಳೆ ಕಡು ಬಡತನದ ನಡುವೆ ಕೆಎಎಸ್ ತೇರ್ಗಡೆಯಾಗಿ ಹಿಂದೆ ರಾಜ್ಯದಲ್ಲಿಯೇ ಮೊಟ್ಟಮೊದಲ ಮುಸ್ಲಿಂ ಮಹಿಳಾ ಕೆಎಎಸ್ ಅಧಿಕಾರಿಯಾಗಿ ಸರ್ಕಾರದ ಕರ್ತವ್ಯದಲ್ಲಿ ಇದ್ದಾರೆ. ಇಂಥವರನ್ನು ಈ ಜಿಲ್ಲೆಯಿಂದ ತಕ್ಷಣ ವರ್ಗಾವಣೆ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ದಲಿತರ ಮುಖಂಡರ ವಿಷಯ ಅವಧಿಗೂ ಮುನ್ನ ಮಾಡಲಾದ ರಾಯಚೂರು ಉಪವಿಭಾಗಾಧಿಕಾರಿ ಶ್ರೀಮತಿ ಮೆಹಬೂಬ್ ಕೆಎಸ್ ಅವರು ಅನ್ಯಾಯದ ವರ್ಗ 9 ತಿಂಗಳಿಂದ ರಾಯಚೂರು ವರ್ಗಾವಣೆಯಾಗಿ ಬಂದ ಕೆಎಸ್ ಅಧಿಕಾರಿ ಶ್ರೀಮತಿ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ಸಮುದಾಯಗಳ ಕುಂದುಕೊರತೆಗಳಾಗಿ ತೀವ್ರವಾಗಿ ಸ್ಪಂದಿಸಿದ್ದಾರೆ. ರೈತ ಹಾಗೂ ಕಾರ್ಮಿಕರ, ಮಹಿಳೆಯರ ವಿಷಯದಲ್ಲಿ ಮುಂದೆ ನಿಂತು ಕರ್ತವ್ಯ ನಿರ್ವಹಿಸಿ ಜನಸ್ನೇಹಿ ಆಡಳಿತ ನಿರ್ವಹಿಸಿದ್ದಾರೆ. ಅಷ್ಟಕ್ಕೂ ಸದರಿ ಅಧಿಕಾರಿಯು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕನ್ನು ಕರೆಸಿಕೊಂಡು ದೇವರ ತಾಲೂಕಿನವರಾಗಿದ್ದಾರೆ. ಧಾರ್ಮಿಕ, ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದ ಮಹಿಳೆ ಕಡು ಬಡತನ ನಡುವೆ ರಾಜ್ಯದಲ್ಲಿ ಮೊಟ್ಟಮೊದಲ ಮುಸ್ಲಿಂ ಮಹಿಳೆ ಕೆಎಸ್ ಅಧಿಕಾರಿಯಾಗಿ ಸರ್ಕಾರದ ಕರ್ತವ್ಯದಲ್ಲಿದ್ದಾರೆ. ಇಂಥವರನ್ನು ಜಿಲ್ಲೆಯಿಂದ ತಕ್ಷಣ ವರ್ಗಾವಣೆ ಮಾಡಿರುವುದು ಎಷ್ಟು ಸರಿ? ಸರ್ಕಾರಕ್ಕೆ ವಿವೇಚನೆ ಬಿಡದೆ ಹಿಂದುಳಿದ, ಅಲ್ಪಸಂಖ್ಯಾತ ಹಾಗೂ ಮಹಿಳೆಯರಿಗೆ ಸೇರಿದ ಮಹಿಳೆಯರಿಗೆ ಸರ್ಕಾರ ಕೊಡೋ ಗೌರವ ಇದೆಯಾ? ನಮ್ಮ ಬೇಡಿಕೆ ಕೂಡಲೇ ಅವರ ವರ್ಗಾವಣೆಯನ್ನು ರದ್ದುಪಡಿಸಬೇಕೆಂದು ಮನವಿ ಮಾಡುತ್ತೇವೆ. ಈ ಸಂದರ್ಭದಲ್ಲಿ ಆರ್ವೈಎಫ್ಐ ಜಿಲ್ಲಾ ಮುಖಂಡ ಅಜೀಜ್ ಜಾಗೀರ್ದಾರ್, ಮುಖಂಡರಾದ ನಿರಂಜನ್ ಕುಮಾರ್, ರೈತ ಮುಖಂಡ ಸೈಯದ್ ಅಬ್ಬಾಸ್ ಅಲಿ, ಯಲ್ಲಪ್ಪ, ಅನೀಫ್ ಅಬಕಾರಿ ಸೇರಿದಂತೆ ಅನೇಕರಿದ್ದರು. ಕೇಂದ್ರ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯಮಶೀಲತೆ ಸಚಿವಾಲಯದ ಸೇವಾ ಜನಶಿಕ್ಷಣ ಸಂಸ್ಥಾನ ರಾಯಚೂರು ವತಿಯಿಂದ ಸ್ವಚ್ಛತಾ ಈ ಸೇವಾ 2024 ಪಾಕ್ಷಿಕ ಆಚರಣೆ ಅಭಿಯಾನವನ್ನು ಗ್ರಾಮ ಪಂಚಾಯಿತಿ ದೇವಸುಗೂರು ಮತ್ತು ಸರ್ಕಾರಿ ಪ್ರೌಢಶಾಲಾ ದೇವಸುಗೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ನೆರವೇರಿಸಲಾಯಿತು. ಕೇಂದ್ರ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯಮಶೀಲ ಸಚಿವಾಲಯ ಸೇವಾ ಜನಶಿಕ್ಷಣ ಸಂಸ್ಥಾನ ರಾಯಚೂರು ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಈ ಸೇವಾ 2024 ಪಾಕ್ಷಿಕ ಆಚರಣೆ ಅಭಿಯಾನವನ್ನು ಗ್ರಾಮ ಪಂಚಾಯಿತಿ ದೇವಸ್ಗೂರು ಮತ್ತು ಸರ್ಕಾರಿ ಪ್ರೌಢಶಾಲಾ ದೇವಸ್ಗೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನೆರವೇರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಶ್ರಮದಾನ ಮೂಲಕ ಜನಶಿಕ್ಷಣ ಸಂಸ್ಥಾನ ತರಬೇತಿಯ ಆವರಣ ಮತ್ತು ರಸ್ತೆ ಪಕ್ಕದಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸಾರ್ವಜನಿಕರಿಗೆ ಸ್ವಚ್ಛತೆಯ ಅರಿವು ಮೂಡಿಸಲು ಸರ್ಕಾರಿ ಪ್ರೌಢಶಾಲೆ ದೇವಸ್ಗೂರು ಇವರುಗಳ ವಿದ್ಯಾರ್ಥಿಗಳ ಮೂಲಕ ಘೋಷಣೆಯನ್ನು ಕೂಗುತ್ತಾ ಪ್ರಭಾತ್
ಪಿರಿಯ ಮೂಲಕ ಕೊನೆಯಲ್ಲಿ ಗ್ರಾಮ ದೇವತೆಗೆ ಶ್ರೀ ಸುಗ್ರೇಶ್ವರ ದೇವಸ್ಥಾನ ಎದುರುಗಡೆ 200 ವಿದ್ಯಾರ್ಥಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಹಾಗೂ ಸಾರ್ವಜನಿಕರು ಮತ್ತು ಜನಶಿಕ್ಷಣ ಸಂಸ್ಥಾನ ವೃತ್ತಿಕೋಶ ತರಬೇತಿಯ ಕಲಿಕಾರ್ಥಿಗಳು ಒಳಗೊಂಡ ಮಾನವ ಸರಪಳಿಯನ್ನು ನಿರ್ಮಿಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಕಡೆಯಿಂದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ನಮ್ಮ ಭಾರತ ದೇಶದ ಪ್ರಜೆಯಾಗಿದ್ದು ಆದ್ಯತಾ ಕರ್ತವ್ಯವೆಂದು ತಿಳಿದಿದ್ದೇನೆ. ಸ್ವಭಾವ ಸ್ವಚ್ಛವಾಗಿದ್ದರೆ ಸಂಸ್ಕಾರವು ಸ್ವಚ್ಛವಾಗಿರುತ್ತದೆ. ಸ್ವಚ್ಛತೆಯಲ್ಲಿ ತೊಡಗಿಸುತ್ತೇನೆಂದು ನಾನು ಪ್ರಮಾಣ ಮಾಡುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಜನಶಿಕ್ಷಣ ಸಂಸ್ಥಾನ ನಿರ್ದೇಶಕರು ಆಗಿರುವ ಸದಾನಂದ್ ಪೂಜಾರಿ ಮಾತನಾಡಿ ತಮ್ಮ ಅಧ್ಯಕ್ಷ ನುಡಿಗಳನ್ನು ಸ್ವಚ್ಛತೆ ಕುರಿತು ಸ್ವಚ್ಛತೆಯು ಒಂದು ಸೇವೆ, ಹಾಗೆ ಸ್ವಭಾವವು ಸ್ವಚ್ಛವಾಗಿದ್ದರೆ ಸಂಸ್ಕಾರವು ಸ್ವಚ್ಛವಾಗಿರುತ್ತದೆ ಎಂದರು. ಅಪಾಯಕ್ಕೆ ಒಂದೇ ಒಂದು ಉಪಾಯ ಅಂತ ಹೇಳಿದ್ರೆ ಈ ಸ್ವಚ್ಛತೆ. ನಮ್ಮ ಜೀವನಕ್ಕೆ ಉಪಾಯ ಅದನ್ನೆಲ್ಲರೂ ಕೂಡ ನಾವು ಅಕ್ಷರ ಪಾಲಿಸಬೇಕಾಗಿದೆ. ಎಲ್ಲಿ ಮಟ್ಟಿಗೆ ಬಂತು ಅಂತ ಹೇಳಿದ್ರೆ ನಾವು ಸಂಸ್ಕಾರದ ಬಗ್ಗೆ ನಾವು ಕೇಳಿದ್ದೀವಿ. ಸಂಸ್ಕಾರ ಚೆನ್ನಾಗಿದ್ದರೆ ಅದು ಮನೆ ಚೆನ್ನಾಗಿರುತ್ತೆ, ಅಲ್ಲಿ ರೂಢಿಗಳು ಚೆನ್ನಾಗಿರ್ತದೆ, ವ್ಯವಸ್ಥೆ ಚೆನ್ನಾಗಿರ್ತದೆ ಅಂತ ಹೇಳಿ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸ್ವಚ್ಛತಾ ಸಂಸ್ಕಾರ. ಸ್ವಚ್ಛತೆ ಅನ್ನೋದೇ ಒಂದು ಸಂಸ್ಕಾರ ರೂಪದಲ್ಲಿ ಇವತ್ತು ನಮ್ಮ ಸರ್ಕಾರ ಅದನ್ನು ಉದ್ಘೋಷಣೆ ಮುಖಾಂತರ ಇವತ್ತು ಸ್ವಚ್ಛತಾ ಹಿ ಸೇವಾ 2024ನೇ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ಮೀನಾಕ್ಷಿ ಮಾರಪ್ಪ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ದೇವಸ್ಕೂರು ಹಾಗೂ ಸರ್ವ ಸದಸ್ಯರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಮೀನಾಕ್ಷಿ ಮಾತನಾಡಿ, ಸ್ವಚ್ಛತೆ ಎಲ್ಲರಿಗೂ ಅವಶ್ಯಕತೆ, ಸ್ವಚ್ಛತೆಯಲ್ಲಿ ಪ್ರಗತಿ ಇರುತ್ತದೆ, ಅದನ್ನು ಎಲ್ಲರೂ ಪಾಲಿಸುವ ನಮ್ಮ ಎಲ್ಲರ ಜವಾಬ್ದಾರಿ ಆಗಿರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಗ್ರಾಮ ಪಂಚಾಯಿತಿ ಸದಸ್ಯರು ಸುರೇಶ್, ಆಂಜನೇಯ, ಚೆನ್ನಪ್ಪ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು, ಸ್ವಚ್ಛತೆ ಕಮಿಟಿ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತೆಯರು, ವಿದ್ಯಾರ್ಥಿಗಳು, ಜನಶಿಕ್ಷಣ ಸಂಸ್ಥಾನ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸೋಮಣ್ಣ ಕಾರ್ಯಕ್ರಮ ನಿರೂಪಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕ ಅದಾಲತ್ನಲ್ಲಿ ಹೆಚ್ಚೆಚ್ಚು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ, ನ್ಯಾಯಮೂರ್ತಿ ಎಸ್ ಬಗಾಡೆ. ಸೆಪ್ಟೆಂಬರ್ 17ರಂದು ಶ್ರೀ ಮಹರ್ಷಿ ವಿಶ್ವಕರ್ಮ ಜಯಂತಿ, ಭಾವಚಿತ್ರದ ಮೆರವಣಿಗೆ, ಬ್ರಹ್ಮ ಗಣೇಶ್. ಹಿಂದಿ ವರ್ಧಮಾನ ಶಾಲೆಯಲ್ಲಿ ಹಿಂದಿ ದಿವಸಾಚರಣೆ, ದೇಶದ ಐಕ್ಯತೆ ಗಟ್ಟಿಗೊಳಿಸಲು ಹಿಂದಿ ಭಾಷೆ ಬಳಕೆ ಅಗತ್ಯ, ಅಶೋಕ್ ಕುಮಾರ್. ಕೇಸರಿ ಗಜಾನನ ಯುವಕ ಮಂಡಳಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಭಿಮಾನಿ ಬಳಗ ವತಿಯಿಂದ ಅನ್ನ ಸಂತರ್ಪಣೆ. ಶ್ರೀ ಗಜಾನನ ಯುವಕ ಸಂಘ ಮೋಚಿವಾಡ ಇವರ ವತಿಯಿಂದ ರಕ್ತದಾನ ಶಿಬಿರ. ಅವಧಿಗೂ ಮುನ್ನ ಎಸಿ ಮೆಹಬೂಬಿ ವರ್ಗಾವಣೆ ಖಂಡಿಸಿ ಮನವಿ. ಮತ್ತು ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮಶೀಲತಾ ಸಚಿವಾಲಯ ಸೇವಾ ಜನಶಿಕ್ಷಣ ಸಂಸ್ಥಾನ ರಾಯಚೂರು ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆ.